ಸಂತ ಪೌಲರು ಹೇಳ್ತಾರೆ, ನಾನು ಗುರಿ ಇಲ್ಲದೆ ಓಡ್ತಾ ಇಲ್ಲ. ಐ ಡೂ ನಾಟ್ ರನ್ ಏಮ್ಲೆಸ್ಲಿ. ಗೊತ್ತು ಗುರಿ ಇಲ್ಲದೆ ನಾನು ಓಡ್ತಾ ಇಲ್ಲ. 1 Corinthians chapter 9 verse 26. 1 ಕೊರಿಂಥ ಅಧ್ಯಾಯ 9 ವಚನ 26. ಅಲ್ಲಿ ಸೈಂಟ್ ಪಾಲ್ ಹೇಳ್ತಾರೆ, ನಾನು ಗೊತ್ತು ಗುರಿ ಇಲ್ಲದೆ ಓಡ್ತಾ ಇಲ್ಲ. ಐ ರನ್ ವಿತ್ ಎ ವಿಷನ್. ಒಂದು ವಿಷನ್ ಇಟ್ಕೊಂಡು ನಾನು ಓಡ್ತಾ ಇದ್ದೀನಿ. ಒಂದು ಗೋಲ್ ಇಟ್ಕೊಂಡು ನಾನು ಓಡ್ತಾ ಇದ್ದೀನಿ. ಒಂದು ಗುರಿಯನ್ನು ಫಿಕ್ಸ್ ಮಾಡಿ ಇಟ್ಕೊಂಡು ನಾನು ಓಡ್ತಾ ಇದ್ದೀನಿ. ಆಗ ಏನಾಗುತ್ತೆ ಕೇಳಿದರೆ, ನಮಗೆ ಓಡಬೇಕು ಅನಿಸುತ್ತೆ. ನಮಗೆ ಎಷ್ಟೋ ಜನಕ್ಕೆ ಈ ಆಧ್ಯಾತ್ಮಿಕ ಜೀವನ ಬೋರ್ ಆಗಿದೆ. ವಿ ಆರ್ ಟಯರ್ಡ್ ಆಫ್ ದಿಸ್ ಸ್ಪಿರಿಚುವಲ್ ಲೈಫ್ ಆರ್ ಟಯರ್ಡ್ ಆಫ್ ಮಿನಿಸ್ಟ್ರಿ. ದೇವರ ಸೇವೆಯಲ್ಲಿ ನಾವು ಅನೇಕರು ಸೋತು ಹೋಗ್ತೀವಿ. ಆಧ್ಯಾತ್ಮಿಕ ಜೀವಿತದಲ್ಲಿ ಅನೇಕರು ನಾವು ಸೋತು ಹೋಗ್ತೀವಿ. ಕಾರಣ ಏನು ಅಂದರೆ, ಕಾರಣ ವಿ ಹ್ಯಾವ್ ನೋ ಏಮ್, ವಿ ಹ್ಯಾವ್ ನೋ ವಿಷನ್. ನಮಗೆ ವಿಷನ್ ಇಲ್ಲ. ಪೀಪಲ್ ವಿತೌಟ್ ವಿಷನ್ ಪೆರಿಷಸ್ ಅಂತ ವಾಕ್ಯ ಇದೆ. ಅಂದರೆ ಒಂದು ದರ್ಶನ ಇಲ್ಲದೇ ಇರತಕ್ಕಂತಹ, ಗುರಿ ಇಲ್ಲದೆ ಇರತಕ್ಕಂಥ ಜನರು ಹಾಳಾಗ್ತಾರಂತೆ. ಪ್ರೋವಬ್ಸಲ್ಲಿದೆ. ಪ್ರೋವಬ್ಸ್ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಒಂದು ವಿಷನ್ ಇಲ್ಲದೆ ಅಥವಾ ಒಂದು ಗುರಿ ಇಲ್ಲದೆ ಮನುಷ್ಯ ಬದುಕುವಾಗ ಅವನು ನಾಶವಾಗಿ ಹೋಗ್ತಾನೆ ಅಂತ. ನಾಶ ಅಂದ ತಕ್ಷಣ ಅವನ ಜೀವನ ಸ್ಕ್ಯಾಟರ್ ಆಗೋಗುತ್ತೆ. ನೋಡಿ, ಒಂದು ಸ್ಥಳದಲ್ಲಿ ನೀರು ಸಿಗಬೇಕು, ನಮಗೆ ಬೋರ್ವೆಲ್ ತೆಗಿಬೇಕು ಅಥವಾ ಬಾವಿ ತೆಗಿಬೇಕು. ನೀವು 10 ಕಡೆ ಗುಂಡಿ ಮಾಡ್ತಾ ಹೋದರೆ ನೀರು ಸಿಗಲ್ಲ. ಇಲ್ಲೊಂದು 50 ಅಡಿ ತೆಗೆದ್ರಿ, ಸುಸ್ತಾಯಿತು ಅಂತ ಹೇಳಿಬಿಟ್ಟು ನೀರು ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ಹೋದ್ರಿ. ಅಲ್ಲೊಂದು 20 ಅಡಿ ತೆಗೆದ್ರಿ, ಅಲ್ಲಿ ನೀರು ಬರ್ತಾಯಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ಹೋಗಿ ಒಂದು 25 ಅಡಿ ತೆಗೆದ್ರಿ. ಈ ರೀತಿ ಒಂದು 10 ಕಡೆನೋ 20 ಕಡೆನೋ ನೀವು ಗುಂಡಿ ತೆಗೆಯೋದ್ರಿಂದ ನೀರು ಸಿಗೋದಿಲ್ಲ. ಲಾಸ್ಟಿಗೆ ಏನಾಗುತ್ತೆ ಗೊತ್ತಾ? ಈ ಭೂಮಿ ಒಳಗಡೆ ನೀರೇ ಇಲ್ಲ. ಜನ ಸುಮ್ಮನೆ ಸುಳ್ಳು ಹೇಳ್ತಾರೆ. ಆದ್ದರಿಂದ ಗುಂಡಿ ತೆಗೆಯೋದೇ ಬಿಟ್ಬಿಡೋಣ, ಬಾವಿನೇ ಬೇಡ, ನಮಗೆ ನೀರೇ ಬೇಡ ಅಂತ ಸೈಡಿಗೆ ಕೂತ್ಕೊಬಿಡ್ತೀವಿ. ಎಷ್ಟೋ ಜನರ ಜೀವನ ಅದೇ ರೀತಿಯಲ್ಲೇ ಆಗ್ತಾ ಇದೆ. ಪ್ರಾರ್ಥನೆ ಮಾಡ್ತಾರೆ, ವರ್ಕೌಟ್ ಆಗೋದಿಲ್ಲ. ಇನ್ನೊಂದು ಕಡೆ ಪ್ರಾರ್ಥನೆ ಮಾಡ್ತಾರೆ, ವರ್ಕೌಟ್ ಆಗೋದಿಲ್ಲ. ಮತ್ತೊಂದು ಕಡೆ ಪ್ರಾರ್ಥನೆಗೆ ಹೋಗ್ತಾರೆ, ವರ್ಕೌಟ್ ಆಗೋದಿಲ್ಲ. ಈ ಕರಿಸ್ಮ್ಯಾಟಿಕಲ್ಲಿ ಅದೇ ಗೋಳು. ತುಂಬ ಕರಿಸ್ಮ್ಯಾಟಿಕ್ ಗ್ರೂಪ್ಸ್ಗಳು, ರಿಟ್ರೀಟ್ಸ್ಗಳು ಆಗಿರೋದ್ರಿಂದ ಕೆಲವ್ರು ಏನು ಮಾಡ್ತಾರೆ ಹೇಳಿ, ಸ್ವಲ್ಪ ದಿವಸ ಈ ಗ್ರೂಪು, ಸ್ವಲ್ಪ ದಿವಸ ಅವ್ರ ಗ್ರೂಪಿಗೆ ಹೋಗ್ತಾರೆ, ಆಮೇಲೆ ಇವ್ರ ಗ್ರೂಪು, ಆಮೇಲೆ ಅವ್ರ ಗ್ರೂಪು, ಆಮೇಲೆ ಇವ್ರ ಗ್ರೂಪು. ಎಲ್ಲ ಗ್ರೂಪಿಗೂ ಹೋಗಿ ಲಾಸ್ಟಿಗೆ ಒಂದು ಕನ್ಕ್ಲೂಷನಿಗೆ ಬರ್ತಾರೆ. ಏನು ಗೊತ್ತಾ? ಯಾರೂ ಸರಿ ಇಲ್ಲ. ಯಾವ ಗ್ರೂಪು ಸರಿ ಇಲ್ಲ, ಯಾವ ಬ್ರದರ್ಸ್ಗಳು ಸರಿ ಇಲ್ಲ, ಯಾವ ಪ್ರಾರ್ಥನೆಯೂ ಸರಿ ಇಲ್ಲ. ಅದರ ಅರ್ಥ ಏನು? ದೇವರೇ ಇಲ್ಲ ಅಂತ, ಎಲ್ಲೂ ದೇವರಿಲ್ಲ ಅಂತ. ಯಾಕೆ ಅಂದರೆ ಇಲ್ಲಿ ನಮಗೊಂದು ವಿಷನ್ ಇಲ್ಲ, ಒಂದು ಏಮ್ ಇಲ್ಲ. ಯಾರಾದರೂ ನಿಮಗೆ ಕೇಳಿದರೆ, ಯಾಕಪ್ಪ ನೀನು ಬೋಧನೆ ಮಾಡ್ತಿದ್ದೀಯ ಕೇಳಿದರೆ, ಬೋಧನೆ ರಿಟ್ರೀಟ್ ಇವತ್ತು ಪ್ರೋಗ್ರಾಮ್ ನಾವು ಪ್ಲ್ಯಾನ್ ಮಾಡಿದ್ವಿ, ಸೊ ಬೋಧನೆ ಮಾಡ್ತಾಯಿದ್ದೀನಿ. ಯಾಕೆ ನೀವು ಪ್ರೈಸ್ ಆ್ಯಂಡ್ ವರ್ಷಿಪ್ ಮಾಡಿಸ್ತೀರಿ ಕೇಳಿದರೆ, ಬ್ರದರ್ಸ್ ಹೇಳಿದ್ರಿ ಇವತ್ತು ಪ್ರೈಸ್ ಆ್ಯಂಡ್ ವರ್ಷಿಪ್ ನಿಂದು ಶೆಡ್ಯೂಲಲ್ಲಿ ಹಾಕ್ಕೊಟ್ಟಿದ್ದಾರೆ, ಮಾಡಬೇಕು. ಮೊನ್ನೆ ಫಸ್ಟ್ ಸಂಡೇ ರಿಟ್ರೀಟ್ ಆಯಿತು. ಯಾಕೆ ರಿಟ್ರೀಟ್ ಮಾಡಿದ್ರಿ? ಎವ್ರಿ ಮಂತ್ ಫಸ್ಟ್ ಸಂಡೇ ನಾವು ಮಾಡ್ತಾ ಇರ್ತೀವಿ. ಯಾಕೆ? ಅದೇ ಜನ ಬರ್ತಾರೆ, ಬಂದವರಿಗೇನೋ ಒಂದು ಒಳ್ಳೆಯದಾಗುತ್ತೆ, ಸ್ವಲ್ಪ ಜನ ಸತ್ಯ ತಿಳ್ಕೊಳ್ತಾರೆ. ಫಸ್ಟ್ ಸಂಡೇ ರಿಟ್ರೀಟ್ ಇಲ್ದಿದ್ರೆ ಸತ್ಯ ತಿಳ್ಕೊಳ್ಳಲ್ವ ಜನಕ್ಕೆ ಒಳ್ಳೇದಾಗಲ್ವಾ? ಅಂದರೆ ಫಸ್ಟ್ ಸಂಡೇ ರಿಟ್ರೀಟ್ ನಾವು ಮಾಡೋದೇನೋ ಜನಕ್ಕೆ ಒಳ್ಳೇದಾಗೋದು? ಖಂಡಿತವಾಗ್ಲೂ ಅಲ್ಲ. ವಿ ಆರ್ ಡಿಸೀವಿಂಗ್ ಅವರ್ ಸೆಲ್ಫ್ಸ್. ನಮ್ಮನ್ನೇ ನಾವು ವಂಚಿಸ್ಕೊಳ್ತೀವಿ. ಅದೇ ರೀತಿ ನೀವು ಪ್ರಾರ್ಥನೆ ಮಾಡ್ತೀರಿ, ಬೈಬಲ್ ಓದ್ತೀರಿ, ಡೈಲಿ ಯೂಟ್ಯೂಬಲ್ಲಿ ಟಾಕ್ಸ್ ಕೇಳಿಸ್ಕೊಳ್ತಾ ಇರ್ತೀರಿ. ಯಾಕೆ? ವಾಟ್ ಈಸ್ ದ ಏಮ್? ಏಮ್ ಅಂದರೆ ಈಗ ಏನೋ ಒಂದು ರಿಲ್ಯಾಕ್ಸ್ ಆಗುತ್ತೆ, ಅದಕ್ಕೆ ಅದಲ್ಲ, ಅದೇನು ಏಮ್?
ಏನೋ ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಅದಕ್ಕೋಸ್ಕರ ಈಗ ಮಂಗಳವಾರ ನೀವು ಬರ್ತೀರಿ, ಯಾಕೆ ಕೇಳಿದರೆ ಬಂದರೆ ಏನೋ ಒಂದು ಸಮಾಧಾನ, ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. ವಾರ ಎಲ್ಲ ಫುಲ್ಲು ಟೆನ್ಷನ್ನಲ್ಲಿ ಇರ್ತೀವಿ. ಇಲ್ಲಿ ಬಂದು ಕುತ್ಕೊಂಡು ಒಟ್ಟಿಗೆ ಸೇರಿ ಸ್ತುತಿಸೋದ್ರಿಂದ, ವಾಕ್ಯ ಕೇಳೋದ್ರಿಂದ ಸ್ವಲ್ಪ ಆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಮೈಂಡ್ ಫ್ರೀ ಆಗುತ್ತೆ. ಅದಕ್ಕೆ ನಾವು ಬರ್ತಾಯಿದ್ದೀವಿ. ಅಂದರೆ ನೀವು ಸಾಯೋ ತನಕ ಹೀಗೆ ಬರ್ತಾ ಹೋಗ್ತಾ ಇರ್ತೀರಿ ಬಿಟ್ಟರೆ ಯು ಕೆನಾಟ್ ಬೇರ್ ಎನಿ ಫ್ರೂಟ್ ಫಾರ್ ದ ಲಾರ್ಡ್. ದೇವರಿಗಾಗಿ ಏನೂ ಫಲ ನಿಮ್ಮ ಜೀವಿತದಿಂದ ಬರೋದಿಲ್ಲ. ಯು ಕೆನಾಟ್ ಡೂ ಎನಿಥಿಂಗ್ ಫಾರ್ ದ ಲಾರ್ಡ್. ವೈ? ಬಿಕಾಸ್ ಯು ಹ್ಯಾವ್ ನೋ ಏಮ್. ಯಾವುದೂ ಗುರಿ ಇಲ್ಲ. ಯು ಆರ್ ರನ್ನಿಂಗ್ ರೇಸ್ ವಿತೌಟ್ ಏಮ್, ಏಮ್ಲೆಸ್ ರನ್ನಿಂಗ್, ಶೂಟಿಂಗ್ ವಿತೌಟ್ ಏಮಿಂಗ್. ಯು ಆರ್ ಸಿಂಪ್ಲಿ ಲೂಸಿಂಗ್ ಆಲ್ ದ ಬುಲೆಟ್ಸ್ ಆರ್ ಆ್ಯರೋಸ್. ಸ್ಟ್ರಗಲ್, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರಿ, ಜೀವನ ಹೋಯ್ತಷ್ಟೇ. 6 ವರ್ಷ ಹೋಯ್ತು, 10 ವರ್ಷ ಹೋಯ್ತು, 15 ವರ್ಷ ಹೋಯ್ತು. ಈಗ ನಮ್ಮ ಮಿನಿಸ್ಟ್ರಿನಲ್ಲಿ ಎಷ್ಟೋ ಜನ ಇದ್ದೀವಿ, 10 ವರ್ಷ, 15 ವರ್ಷ, 5 ವರ್ಷ. ಏನು ಮಾಡಿದ್ರಿ ಮಿನಿಸ್ಟ್ರಿಯಲ್ಲಿ ಕೇಳಿದರೆ ಏನು ಮಾಡೋದಿದೆ? ಏನೂ ಇಲ್ಲ ಮಾಡಲಿಕ್ಕೆ. ಸೊ ನೋ ಏಮ್. ಪ್ರಾರ್ಥನೆಯಲ್ಲಿ ಭಾಗವಹಿಸ್ತೀವಿ, ಬಂದ್ವಿ, ಪ್ರಾರ್ಥಿಸಿದ್ವಿ, ಹೋದ್ವಿ. ಇದು ಏನು ಗೊತ್ತಾ? ಇಟ್ ಈಸ್ ಎ ಡಿಸೆಪ್ಷನ್ ಆಫ್ ದ ಡೆವಿಲ್. ಸೈತಾನನ ಒಂದು ವಂಚನೆ. ಅದೇ ನೀವು ಒಂದೇ ಕಡೆ ಕುತ್ಕೊಂಡು ಒಂದೇ ಜಾಗದಲ್ಲಿ ಮಣ್ಣು ತೆಗಿತಾನೇ ಇರಿ. ಸ್ವಲ್ಪ ಕಷ್ಟ ಆದರೂ, ಟೈಮ್ ಜಾಸ್ತಿ ಆದರೂ ಅಲ್ಲಿ ನೀರು ಬಂದೇ ಬರುತ್ತೆ. ನೀರನ್ನ ದೇವರು ಇಟ್ಟಿದ್ದಾರೆ ಭೂಮಿ ಒಳಗಡೆ. ಆದರೆ ನಾವು ಸ್ವಲ್ಪ ಪ್ರಯತ್ನ ಪಟ್ಟು ಬಿಟ್ಟು ಹೋಗೋದಲ್ಲ. ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಎಲ್ಲಿ ಇರಿಸಿದಾರೋ ಅಲ್ಲಿ ಇದ್ದು ಆ ದೇವರನ್ನ ನಾವು ಕಂಡುಕೋಬೇಕು. ಮೊದಲನೇದಾಗಿ ನಮ್ಮ ಗುರಿ ಏನು? ವಾಟ್ ಈಸ್ ಮೈ ಏಮ್? ಅದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಈ ಏಮ್ ಅನ್ನೋದು ಇಲ್ಲದೆ ಇದ್ದರೆ, ಈ ವಿಷನ್ ಅನ್ನೋದು ಇಲ್ಲದೆ ಇದ್ದರೆ ಖಂಡಿತವಾಗಲೂ ನಾವೊಂದು ಬ್ಯಾಡ್ ಎಕ್ಸಾಂಪಲ್ ಆಗುವ ಸಾಧ್ಯತೆ ಇದೆ. ನಗೆಪಾಟಿಲಿ ಆಗುವ ಸಾಧ್ಯತೆ ಇದೆ. ಅನೇಕರು ನಮ್ಮನ್ನು ನೋಡಿ ಅಪಹಾಸ್ಯ ಮಾಡ್ತಾರೆ, ನಗ್ತಾರೆ. ಹೇಗೂ ಜನ ನಗ್ತಾರೆ ಬಿಡಿ, ಅಪಹಾಸ್ಯ ಮಾಡ್ತಾರೆ, ಅದು ಬೇರೆ ವಿಷಯ. ಆದರೆ ಆ ರೀತಿ ಅಲ್ಲ. ಈಗ ನೋಡಿ, 10 ಕಡೆ ಗುಂಡಿ ತೆಗೆದು ಎಲ್ಲೂ ನೀರು ಸಿಗಲಿಲ್ಲ ಅಂದರೆ ಜನ ನಗ್ತಾರೆ. ಒಂದೇ ಕಡೆ ಗುಂಡಿ ತೆಗಿತಾ ಇದ್ದಾಗಲೂ ಜನ ನಗ್ತಾರೆ, ನಗಲಿ. ಆದರೆ ಗುಂಡಿ ತೆಗಿತಾ ಇರುವವನಿಗೆ ಒಂದು ಗ್ಯಾರಂಟಿ ಇರುತ್ತೆ, ಇಲ್ಲಿ ನೀರು ಬಂದೇ ಬರುತ್ತೆ ಅಂತ. ಆದರೆ ಒಂದು ದಿನ, ಆಫ್ಟರ್ ಆಲ್ ದ ಸ್ಟ್ರಗಲ್, ಆ ನೀರು ಬಂದಾಗ ನಗೋಡವರಿಗೆ ಅವಮಾನ ಆಗುತ್ತೆ. ನೀವೇನು ಮಾಡೋದೇ ಬೇಡ. ಆದರೆ ನಾವು ದೇವ್ರ ಹಾಡು ಹಾಡಿಕೊಂಡು, ಪ್ರಾರ್ಥನೆ ಮಾಡಿಕೊಂಡು, ಧ್ಯಾನಕೂಟ ನಡೆಸ್ಕೊಂಡು, ಮಂಗಳವಾರ ಪ್ರೇಯರ್ ನಡೆಸ್ಕೊಂಡು, ಬೈಬಲ್ ಸ್ಟಡಿ ಅಂತ ಮಾಡಿಕೊಂಡು, ಎಲ್ಲ ಮಾಡಿಕೊಂಡು ನಮ್ಮ ಲೈಫಿಂದ ಆ ಒಂದು ಲೈಫ್ ಗಿವಿಂಗ್ ವಾಟರ್ ಬರೋದನ್ನು ಜನರಿಗೆ ನೋಡಲಿಕ್ಕೆ ಆಗದೇ ಇದ್ದರೆ ಖಂಡಿತವಾಗಲೂ ಅದೊಂಥರ ಹಾಸ್ಯಾಸ್ಪದವಾಗ್ತದೆ. ನಮ್ಮ ಲೈಫಿಂದ ಅದು ಬರಬೇಕು. ಯಾಕೆಂದರೆ ದೇವರು ಪ್ರಾಮಿಸ್ ಮಾಡಿದ್ದಾರೆ. ಏನಂತ ಪ್ರಾಮಿಸ್ ಮಾಡಿದ್ದಾರೆ? ನನ್ನಲ್ಲಿ ವಿಶ್ವಾಸ ಇಡುವವನ ಹೃದಯದಿಂದ ಜೀವ ಜಲ ಹೊನಲು ಹೊನಲಾಗಿ ಹರಿಯುತ್ತದೆ. ಜಾನ್ ಚಾಪ್ಟರ್ 7 ವರ್ಸ್ 38. ಯೋಹಾನನು ಬರೆದ ಶುಭ ಸಂದೇಶ 7ನೇ ಅಧ್ಯಾಯ 37-38ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ ಅಂತ ಹೇಳಿ, ಅದಾದ ನಂತರ ಅವ್ರು ಹೇಳ್ತಾರೆ ಏನಂತ? ನನ್ನಲ್ಲಿ ವಿಶ್ವಾಸ ಇಡುವವನ ಹೃದಯದಿಂದ ಜೀವ ಜಲ ಹೊನಲು ಹೊನಲಾಗಿ ಹರಿಯುವುದು. ಈಗ ನೀವು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿದ್ದೀರಿ ಅಂತ ಊರವ್ರಿಗೆಲ್ಲ ಹೇಳ್ಕೊಳ್ತೀರಿ, ತುಂಬ ಒಳ್ಳೆ ವಿಷಯನೇ. ನೀವು ಯಾಕಿದೆಲ್ಲ ಮಾಡ್ತಾಯಿದ್ದೀರಿ? ನಮಗೆ ವಿಶ್ವಾಸ ಇದೆ. ಓಕೆ, ಫೈನ್. ಇದರ ಎಂಡ್ ರಿಸಲ್ಟ್ ಏನಾಗಿರಬೇಕು? ಜೀವ ಜಲ, ಹೋಲಿ ಸ್ಪಿರಿಟ್ ನಿನ್ನ ಲೈಫಲ್ಲಿ ಫ್ಲೋ ಆಗೋದನ್ನು ಬೇರೆಯವರಿಗೆ ನೋಡಲಿಕ್ಕೆ ಆಗಬೇಕು. ಪೀಪಲ್ ಮಸ್ಟ್ ಸಿ ದ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್, ಮ್ಯಾನಿಫೆಸ್ಟೇಷನ್ ಆಫ್ ದ ಸ್ಪಿರಿಟ್ ಆಫ್ ಗಾಡ್, ಫ್ಲೋ ಆಫ್ ದ ಲಿವಿಂಗ್ ವಾಟರ್ ಥ್ರೂ ಯುವರ್ ಲೈಫ್. Otherwise, you are deceiving yourself. It is an abomination to God, insult to God.
ವಾಟ್ ಎವರ್ ಮಿನಿಸ್ಟ್ರಿ ಯು ಡೂ, ವಾಟ್ ಎವರ್ ಪ್ರೇಯರ್ ಆರ್ ಸ್ಪಿರಿಚುವಲ್ ಲೈಫ್ ಯು ಲೀಡ್, ನೀನೇನೇ ಪ್ರಾರ್ಥನೆ ಮಾಡು, ಆಧ್ಯಾತ್ಮಿಕ ಜೀವನ ಜೀವಿಸು, ಯಾವುದೇ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿರು, ಏನೇ ಮಾಡು, ಅದು ಯಾವುದೇ ಮಿನಿಸ್ಟ್ರಿ, ಎನಿ ಮಿನಿಸ್ಟ್ರಿ ಯು ಡೂ. ಎಷ್ಟು ವರ್ಷ ಆಯಿತು ಅನ್ನೋದಲ್ಲ, ಏನೆಲ್ಲ ಮಾಡ್ತಾಯಿದ್ದೀವಿ ಅನ್ನೋದಲ್ಲ. ಈಗ ನಾವು ಜನರಿಗೆ ನೋಡುವ ಹಾಗೆ ಭಾಳಷ್ಟು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ. ಇಲ್ಲಿ ರಿಟ್ರೀಟ್ ಆಯಿತು, ಇಲ್ಲಿ ರಿಟ್ರೀಟ್ ಆದಮೇಲೆ ಅಲ್ಲಿ ರಿಟ್ರೀಟ್ ಆದಮೇಲೆ ಇನ್ನೊಂದು ರಿಟ್ರೀಟ್ ಆದಮೇಲೆ ಕಿಡ್ಸ್ ರಿಟ್ರೀಟ್ ಆದಮೇಲೆ ಯೂತ್ ರಿಟ್ರೀಟ್ ಆದಮೇಲೆ ಮುದುಕರು ರಿಟ್ರೀಟ್ ಆದಮೇಲೆ ಈ ರೀತಿ ರಿಟ್ರೀಟ್ ಆಫ್ಟರ್ ರಿಟ್ರೀಟ್, ಒಂಥರ ಕಲ್ಚರಲ್ ಪ್ರೋಗ್ರಾಮ್ ಥರ ಆಯಿತು. ಇದಲ್ಲ, ರಿಟ್ರೀಟ್ ಮಾಡೋದೇ ನಮ್ಮ ಏಮ್ ಅಲ್ಲ. ಈ ರಿಸಲ್ಟ್ ಬರಬೇಕು. ಯಾವುದು? ಈಗ ಓದಿದ್ರಲ್ವಾ, ನನ್ನಲ್ಲಿ ವಿಶ್ವಾಸ ಇಡುವವನ ಹೃದಯದಿಂದ. ಅದೇ ರೀತಿ ಸಮಾರಿತ ಸ್ತ್ರೀಗೂ ಯೇಸು ಸ್ವಾಮಿ ಹೇಳಿದ್ದಾರೆ. ಏನಂತ? 4ನೇ ಅಧ್ಯಾಯ 13-14 ವಾಕ್ಯದಲ್ಲಿ ಹೇಳ್ತಾರೆ. ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 4 ವರ್ಸಸ್ 13 and 14. ಈ ನೀರನ್ನು ಕುಡಿಯುವ ಪ್ರತಿಯೊಬ್ಬರಿಗೂ ಮತ್ತೆ ದಾಹ ಆಗ್ತದೆ, ಆದರೆ ನಾನು ಕೊಡುವ ನೀರನ್ನು ಕುಡಿಯುವವನಿಗೆ, ಕುಡಿಯುವವಳಿಗೆ ಎಂದಿಗೂ ದಾಹ ಆಗುವುದಿಲ್ಲ. ಆ ನೀರು ಅವನಲ್ಲಿ ಉಕ್ಕಿ ಹರಿಯುವ ಬುಗ್ಗೆಯಾಗಿ ಆ ಲೈಫನ್ನು ನೋಡಲಿಕ್ಕಾಗಬೇಕು. ಹಾಗಾದರೆ ವಾಟ್ ಈಸ್ ದ ಏಮ್ ಆಫ್ ಮೈ ಕ್ರಿಶ್ಚಿಯನ್ ಲೈಫ್? ನನ್ನ ಕ್ರೈಸ್ತ ಜೀವನದ ಉದ್ದೇಶ ಏನು? ಅದು ಕ್ರೈಸ್ತ ಜೀವನ, ಸೇವಾ ಜೀವನ, ಆಧ್ಯಾತ್ಮಿಕ ಜೀವನ, ಪ್ರಾರ್ಥನಾ ಜೀವನ, ವಿಶ್ವಾಸ ಜೀವನ ಎಲ್ಲ ಒಂದೇ ಗುಂಪಲ್ಲೇ ತಗೊಳ್ಳಿ, ಪರವಾಗಿಲ್ಲ. ಪೊಸಿಷನ್ ಮಾತ್ರ ಚೇಂಜ್ ಆಗುತ್ತಷ್ಟೇ. ಇದರ ಉದ್ದೇಶ ಏನು? ನಮ್ಮ ಲೈಫಿಂದ ಆ ಒಂದು ಉಕ್ಕಿ ಹರಿಯೋ ಬುಗ್ಗೆ ಬರಬೇಕು. ಆ ಸ್ಟ್ರೀಮ್ಸ್ ಆಫ್ ಲಿವಿಂಗ್ ವಾಟರ್ ಶುಡ್ ಕಮ್ ಫೋರ್ತ್ ಮೈ ಲೈಫ್. ನನ್ನ ಜೀವಿತದಿಂದ ಆ ಜೀವಜಲ ಬರುವ ಅನುಭವ ನನಗೆ ಆಗಬೇಕು. ಮಾತ್ರವಲ್ಲ, ಅನೇಕರಿಗೆ ಅದನ್ನು ನೋಡಲಿಕ್ಕಾಗಬೇಕು. ನೋಡಿದವರಿಗೆ ಕಾಣಿಸ್ಬೇಕು, ಈ ವ್ಯಕ್ತಿ ಪವಿತ್ರ ಆತ್ಮ ಭರಿತ ಜೀವನವನ್ನು ಜೀವಿಸ್ತಾ ಇದ್ದಾನೆ. ದಿಸ್ ಪರ್ಸನ್ ಈಸ್ ಲೀಡಿಂಗ್ ಎ ಸ್ಪಿರಿಟ್ ಫಿಲ್ಡ್ ಲೈಫ್, ಎ ಸ್ಪಿರಿಟ್ ಗೈಡೆಡ್ ಲೈಫ್, ಎ ಹೋಲಿ ಸ್ಪಿರಿಟ್ ಸೆಂಟರ್ಡ್ ಲೈಫ್. ಪವಿತ್ರಾತ್ಮ ಭರಿತವಾದ ಜೀವನ ಈ ವ್ಯಕ್ತಿ ಜೀವಿಸ್ತಾ ಇದ್ದಾನೆ. ಪವಿತ್ರ ಆತ್ಮನ ನಡೆಸುವಿಕೆಯಲ್ಲಿ ಈ ವ್ಯಕ್ತಿ ಜೀವಿಸ್ತಾ ಇದ್ದಾನೆ. ಪವಿತ್ರ ಆತ್ಮ ಕೇಂದ್ರಿತ ಜೀವನ, ಕ್ರೈಸ್ಟ್ ಸೆಂಟರ್ಡ್, ಹೋಲಿ ಸ್ಪಿರಿಟ್ ಸೆಂಟರ್ಡ್ ಲೈಫ್ ಈ ಮನುಷ್ಯ ಜೀವಿಸ್ತಾ ಇದ್ದಾನೆ ಅಂತ ಇತರರಿಗೂ ಕಾಣಲ್ಪಡಬೇಕು. ಇಟ್ ಕೆನಾಟ್ ಹ್ಯಾಪನ್ ಇನ್ ಒನ್ ಡೇ. ಒಂದೇ ದಿವಸದಲ್ಲಿ ಆಗೋದಿಲ್ಲ. ಇಟ್ ವಿಲ್ ಟೇಕ್ ಟೈಮ್. ಒಂದೇ ದಿನ ಸ್ವಲ್ಪ ಮಣ್ಣು ತೆಗೆದ ತಕ್ಷಣ ನೀರು ಬರೋದಿಲ್ಲ. ಕಷ್ಟಪಡಬೇಕು, ಮಣ್ಣು ತೆಗಿಬೇಕು, ನಮಗೊಂದು ಕಾನ್ಫಿಡೆನ್ಸ್ ಇರಬೇಕು, ನಮಗೊಂದು ಭರವಸೆ ಇರಬೇಕು. ನೀರು ಇದೆ ಇಲ್ಲಿ, ಆ ನೀರನ್ನು ನಾನು ನೋಡ್ತೀನಿ ಅಂತ. ಸೊ ಆ ರೀತಿಯಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ಜೀವಿತದಲ್ಲೂ ಕೂಡ ಒಂದು ಏಮ್ ಇರಬೇಕು. ಈ ಒಂದು ಏಮ್ ಇರಬೇಕು. ಬೇಸಿಕ್ ಏಮ್ ನಾನು ಹೇಳ್ತಾ ಇರೋದು, ಒಂದು ಫೌಂಡೇಶನಲ್ ಏಮ್. ಪ್ರಾರಂಭದಲ್ಲಿ ಇದು ಇರಲೇಬೇಕೇನು? ನನ್ನ ಲೈಫಲ್ಲಿ ಈ ಒಂದು ಲೈಫ್ ಗೇವಿಂಗ್ ವಾಟರ್ ಬರಬೇಕು. ಲೈಫ್ ಗೇವಿಂಗ್ ವಾಟರ್ ಮಸ್ಟ್ ಕಮ್ ಫೋರ್ತ್ ಆಫ್ ಮೈ ಲೈಫ್. ನನ್ನ ಜೀವಿತದಿಂದ ಏನು ಬರಬೇಕು? ಜೀವಜಲ ಬರಬೇಕು. ಜೀವಜಲ ಅಂದರೆ ಪವಿತ್ರಾತ್ಮರು. ಹಾಗಾದರೆ ಅದು ಏನು ಅಂತ ಕೇಳೋದಾದರೆ ಗಲೇಷಿಯನ್ಸ್ 5:22 ಅದಕ್ಕೆ ಉತ್ತರ ಕೊಡುತ್ತೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಪವಿತ್ರ ಆತ್ಮನ ಫಲಗಳು ಯಾವುದು ಅಂತ ಹೇಳಿದ್ರೆ ಯಾವುದು? ಪವಿತ್ರಾತ್ಮ ದತ್ತವಾದ ಸತ್ಫಲಗಳು ಯಾವುದು ಎಂದರೆ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ. ಇದೆಲ್ಲ ನಿಜವಾಗ್ಲೂ ಇದೆಯಾ ನಮ್ಮ ಜೀವನದಲ್ಲಿ? ಪ್ರೀತಿ ಇದೆಯಾ? ಭೀತಿ ಇದೆಯಾ? ಭಯ ಇದೆಯಾ? ಅದೇ ಇರೋದಲ್ವಾ. ಎಲ್ಲದಕ್ಕೂ ಒಂದು ಭಯ ಅಲ್ವಾ ನಮಗೆ? ದೇವ್ರನ್ನ ಪ್ರೀತಿ ಮಾಡೋದಕ್ಕೆ ಭಯ ಇದೆಯಾ ಯಾರಿಗಾದರೂ? ಬೈಬಲ್ ಹಿಡ್ಕೊಳ್ಳಿಕ್ಕೆ ಭಯ ಆಗುತ್ತಾ? ಯೇಸು ಬಗ್ಗೆ ಹೇಳಲಿಕ್ಕೆ ಭಯ ಆಗುತ್ತಾ? ಯೋಚನೆ ಮಾಡಿ ನೋಡಿ. ಭಯ ಇಲ್ವಾ? ನಾಚಿಕೆ ಇಲ್ವಾ? 10 ಸರಿ ಯೋಚನೆ ಮಾಡೋದಿಲ್ವಾ?
ಮತ್ತು ಪ್ರೀತಿಯಲ್ಲಿದೆ. ಬೈಬಲ್ ಹೇಳುತ್ತೆ, ದೆರ್ ಈಸ್ ನೋ ಫಿಯರ್ ಇನ್ ಲವ್, ದೆರ್ ಈಸ್ ನೋ ಟೆನ್ಷನ್ ಇನ್ ಲವ್, ದೆರ್ ಈಸ್ ನೋ ಫಿಯರ್ ಇನ್ ಲವ್, ದೆರ್ ಈಸ್ ನೋ ಕನ್ಫ್ಯೂಷನ್ ಇನ್ ಲವ್. ನಾವೆಲ್ಲ ಲವ್ ಮಾಡೋರೆ ಅಲ್ವಾ? ನಮ್ಮಲ್ಲಿ ಎಲ್ಲರಲ್ಲೂ ಲವ್ ಇದೆ. ಆದರೆ ನಮ್ಮ ಸ್ವಂತದವರಿಗೆ, ನಮ್ಮ ಕುಟುಂಬದವರಿಗೆ ವಾಕ್ಯ ಹೇಳಲಿಕ್ಕೆ ನಮಗೆ ಭಯ, ನಾಚಿಕೆ. ಹೊರಗಡೆಯವ್ರಿಗೆ ಬೇಕಾದ್ರೆ ಹೇಳಿಬಿಡ್ತೀವಿ. ಪರಿಚಯದವರಿಗೆ, ಸ್ವಂತದವರಿಗೆ, ಬಂಧು ಬಳಗದವರಿಗೆ ಜೀಸಸ್ ಬಗ್ಗೆ ಹೇಳಲಿಕ್ಕೆ, ನೀವೇನಾದರೂ ಮಾಡ್ಕೊಳ್ಳಿ ಪರವಾಗಿಲ್ಲ, ನಾನು ಜೀಸಸ್ಗೋಸ್ಕರ ಬದುಕ್ತೀನಿ ಅನ್ನಲಿಕ್ಕೆ ನಮಗೆ ಕಷ್ಟ ಆಗುತ್ತಲ್ವಾ? ಕಾರಣ ಏನು ಅಂದರೆ, ಆ ಲಿವಿಂಗ್ ವಾಟರ್ ಬರ್ತಾ ಇಲ್ಲ. ವಿ ಆರ್ ರನ್ನಿಂಗ್ ದ ರೇಸ್ ವಿತೌಟ್ ಎನಿ ವಿಷನ್, ವಿತೌಟ್ ಎನಿ ಏಮ್ಲೆಸ್ ರನ್ನಿಂಗ್. ಗುರಿ ಇಲ್ಲದೆ ಓಡ್ತಾ ಇದ್ದೀವಿ. ಒಬ್ಬ ಓಡ್ತಾನೆ, ಓಡುವಾಗ ಅವನಿಗೆ ಕೇಳ್ತೀರಿ, ನೀನು ಏನು ರೇಸ್ ಓಡ್ತಾ ಇದೆಯಪ್ಪ ಅಂತ. ಗೊತ್ತಿಲ್ಲ, ಓಡ್ತಾ ಇದ್ದೀನಿ. ಓಡಿ 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 ಅವನಿಗೆ ಗುರಿ ಇಲ್ಲದೆ ಇದ್ದರೆ ಲಾಸ್ಟಿಗೆ ಏನಾಗುತ್ತೆ, ಅವನಿಗೆ ಸುಸ್ತಾಗಿ ಒಂದು ಕಡೆ ಕುಸ್ತು ಬಿದ್ದೋಗ್ಬಿಡ್ತಾನೆ. ಕಾರಣ ಏನು? ಅವನಿಗೆ ಗುರಿ ಇಲ್ಲ. ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ಜೀವನ ಕೂಡ ಸುಸ್ತಾಗಿ, ಸಾಕು, ಯಾರೂ ಸರಿ ಇಲ್ಲ, ಯಾವ ಪ್ರೇಯರು ಸರಿ ಇಲ್ಲ, ಎಲ್ಲ ಒಂದೇ ಕ್ಯಾಟಗರಿನೇ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ನಾವು ಮನೇಲೇ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅಂತ ಅತಿ ದೊಡ್ಡ ಸೋಂಬೇರಿತನದಕ್ಕೆ ಹೋಗ್ತೀವಿ, ವಂಚನೆಗೆ ಹೋಗಿ ಹಾಳಾಗಿ ಹೋಗ್ತೀವಿ. ಇವತ್ತೆಷ್ಟೋ ಜನರ ಜೀವನ ಆ ರೀತಿ ಆಗಿದೆ. ಪವಿತ್ರಾತ್ಮರು ವೈಯಕ್ತಿಕವಾಗಿ ಕೇಳ್ತಾ ಇದ್ದಾರೆ. ಹೋಲಿ ಸ್ಪಿರಿಟ್ ಈಸ್ ಆಸ್ಕಿಂಗ್ ಪರ್ಸನಲಿ, ಡೂ ಯು ಹ್ಯಾವ್ ಅನ್ ಏಮ್ ಇನ್ ಯುವರ್ ಸ್ಪಿರಿಚುವಲ್ ಲೈಫ್? ನಿನ್ನ ಆಧ್ಯಾತ್ಮಿಕ ಜೀವನದಲ್ಲಿ ನಿನಗೊಂದು ಗುರಿ ಇದೆಯಾ? ಇಫ್ ದೇರ್ ಈಸ್ ಅನ್ ಏಮ್, ವಾಟ್ ಈಸ್ ದಟ್? ನಿನ್ನ ವೈಯಕ್ತಿಕ ಪ್ರಾರ್ಥನಾ ಜೀವನ ಇರ್ಬೋದು, ವಿಶ್ವಾಸದ ಜೀವನ ಇರ್ಬೋದು, ಅಥವಾ ನಿನ್ನ ಮಿನಿಸ್ಟ್ರಿ ಅಂದರೆ ಸೇವಾ ಜೀವನ ಇರ್ಬೋದು. ವಾಟ್ ಈಸ್ ದಟ್ ಏಮ್? ವೈಯಕ್ತಿಕವಾಗಿ ಎಲ್ಲರ ಜೀವನದಲ್ಲೂ ದಿಸ್ ಇಸ್ ಫಂಡಮೆಂಟಲ್, ಇದು ಬೇಕೇ ಬೇಕು. ಯಾವುದು? ಪವಿತ್ರಾತ್ಮನ ಫಲಗಳು. ಇದು ಇಲ್ಲದೆ ಏನು ಮಾಡಿನೂ ಪ್ರಯೋಜನ ಇಲ್ಲ. ವಿಶ್ವಾಸದ ಜೀವನಕ್ಕೂ ಬೇಕು, ನಮ್ಮ ಸಭಾ ಜೀವನಕ್ಕೂ ಬೇಕು, ನಮ್ಮ ಆಧ್ಯಾತ್ಮಿಕ ಜೀವನಕ್ಕೂ, ಸೇವಾ ಜೀವನಕ್ಕೂ ಇದು ಬೇಕೇ ಬೇಕು. ಯಾವುದು? ಇದು ಪವಿತ್ರಾತ್ಮನ ಫಲಗಳು. ಪ್ರೀತಿ, ಆಮೇಲೆ ಆನಂದ. ಈ ಆನಂದ ಯಾವ ಥರ ಆನಂದ? ನಿತ್ಯ ಆನಂದ ಅಂತಾರ ನಗ್ತಾ ಇರೋದಾ? ನಿತ್ಯಾನಂದ ಅಂತ ಒಬ್ಬರಿದ್ದ ಸ್ವಾಮಿ, ಈಗೆಲ್ಲ ಇಲ್ಲ, ಇಂಡಿಯಾದಿಂದ ಬೇರೆ ಎಲ್ಲ ಹೋಗ್ಬಿಟ್ಟಿದ್ದಾನೆ. ಸೊ ಅವನು ಯಾವಾಗಲೂ ಹಸನ್ಮುಖಿ ಆಗಿ ಹಾಲು ಬಿಟ್ಕೊಂಡು ನಗ್ತಾ ಇದ್ದ. ಆ ರೀತಿನ ಅಲ್ವಾ? ಆನಂದ ಅಂದರೆ ಯಾವ ಥರ? ಸಿನಿಮಾದವ್ರ ಥರನಾ? ಸಿನಿಮಾದಲ್ಲಿ ಅವ್ರ ಪಾಪ ನಗ್ತಾನೆ ಇರ್ತಾರೆ, ಅವ್ರ ನಿಜ ಜೀವನದಲ್ಲಿ ಅಳ್ತಾ ಇರ್ತಾರೆ. ಹಾಗೆ ನಮ್ಮ ಈ ಕರಿಸ್ಮ್ಯಾಟಿಕಲ್ಲೂ ಎಷ್ಟೋ ಜನ ನಾವು ಪ್ರೇಯರಲ್ಲಿ ಇರೋರು ಇದ್ದೀವಿ. ಈ ಧ್ಯಾನ ಕೂಟಗಳಿಗೆಲ್ಲ ಬಂದಾಗ ಏನು ಆನಂದ, ಮುಖ ಎಲ್ಲ ಅಭಿಷೇಕ ತುಂಬಿ ಸ್ಮೈಲ್ ಬರ್ತಾ ಇರುತ್ತೆ ನಗುವಿನಿಂದ. ಪ್ರೈಸ್ ಲಾರ್ಡ್ ಬ್ರದರ್, ಪ್ರೈಸ್ ಲಾರ್ಡ್ ಸಿಸ್ಟರ್, ತಬ್ಕೊಂಡಿದ್ದೇನು, ಮುತ್ತು ಕೊಟ್ಟಿದ್ದೇನು, ಕೈ ಕೊಟ್ಟಿದ್ದೇನು ಅಲ್ವಾ? ಸೊ ಆದರೆ ಸ್ಟೇಜ್ ಮೇಲೆ ಈ ಸಿನಿಮಾ ನಟರ ಥರನೇ ಅವರು ಒಂಥರ, ಅವರು ಅಂದರೆ ನಾವೇ ಅಲ್ವಾ? ಸೊ ಅದು ಮುಗಿದ ತಕ್ಷಣ, ಪ್ರೇಯರ್ ಆದ ತಕ್ಷಣ ಯಾವ ಆನಂದನೂ ಇಲ್ಲ. ಹೆಚ್ಚು ಕಡಿಮೆ ನಿತ್ಯಾನಂದನ ಗ್ರೂಪೇ. ಏನು ಟಾಪಿಕ್ ಅಂತ ಕೇಳಿದಾಗ ನಮ್ಮ ರಿಚರ್ಡನ್ನು ಹೇಳ್ತಿದ್ರು ಮಾಸ್ಕ್ ಅಂತ. ಒಂಥರ ಮಾಸ್ಕ್ ಹಾಕ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಮುಖವಾಡ ಹಾಕ್ಕೊಂಡು ನಾವಿವತ್ತು ಜೀವಿಸ್ತಾ ಇದ್ದೀವಿ. ಯಾಕೆ ಗೊತ್ತಾ? ಕಾರಣ ಏನು ಹೇಳಿ? ವಿ ಹ್ಯಾವ್ ನೋ ವಿಷನ್. ವೆನ್ ದೇರ್ ಈಸ್ ನೋ ವಿಷನ್, ಯು ನೀಡ್ ಟು ವೇರ್ ಮಾಸ್ಕ್, ಸ್ಪಿರಿಚುವಲ್ ಮಾಸ್ಕ್. ವೆನ್ ದೇರ್ ಈಸ್ ನೋ ಏಮ್, ಯು ಮಸ್ಟ್ ವೇರ್ ಸಮ್ ಮಾಸ್ಕ್, ಅದರ್ವೈಸ್ ಪೀಪಲ್ ವಿಲ್ ನಾಟ್ ಆಕ್ಸೆಪ್ಟ್ ಯು. ನೀನು ಮಾಸ್ಕ್ ಹಾಕ್ಕೊಳ್ಳಿಲ್ಲ ಅಂದರೆ ಜನ ನೀನು ಒಪ್ಕೊಳ್ಳೋದೇ ಇಲ್ಲ, ಜನ ರಿಜೆಕ್ಟ್ ಮಾಡ್ತಾರೆ. ಮಾಸ್ಕ್ ಬೇಕೇ ಬೇಕು. ಕೊರೋನಾ ಟೈಮಲ್ಲಿ ಮೂಗಿಗೆ ಬಾಯಿಗೆಲ್ಲ ಮಾಸ್ಕ್ ಹಾಕ್ಕೊಂಡು ಹೋಗ್ತಾ ಇದ್ವಲ್ಲ, ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ನಾವು ಬದುಕುವಾಗ ಜನ ನಮ್ಮನ್ನು ಒಪ್ಕೊಳ್ಳಿಕ್ಕೆ ಕೆಲವೊಂದು ಕರಿಸ್ಮ್ಯಾಟಿಕ್ ಮಾಸ್ಕ್ಗಳು ಸಿಗುತ್ತೆ. ರಿಟ್ರೀಟಲ್ಲಿ ನೀವು ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಲ್ಲಿ ಒಂದು 6 ತಿಂಗಳಿದ್ದರೆ ನಿಮಗೆ ಮಾಸ್ಕ್ ಕೊಡ್ತಾರೆ. ನಿಮಗೆ ಮಾಸ್ಕ್ ಸಿಗುತ್ತದು. ರಿಟ್ರೀಟ್ ಸೆಂಟ್ರಲ್ಲೋ ಯಾವುದಾದ್ರೂ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿದ್ದರೆ ಆಟೋಮೆಟಿಕ್ಕಾಗಿ ಮಾಸ್ಕ್ ಫಿಕ್ಸ್ ಆಗುತ್ತೆ.
ಆಮೇಲೆ ಆ ಮಾಸ್ಕ್ ಹಾಕ್ಕೊಂಡು ಬದುಕ್ತೀವಿ. ಏಮಂತೂ ಇಲ್ಲವೇ ಇಲ್ಲ. ಜನ ಒಂದು ಟೈಟಲ್ ಕೊಡ್ತಾರೆ, ಬ್ರದರ್ ಶಿಜು ಥಾಮಸ್, ಸಿಸ್ಟರ್ ಅಂತ ಕೊಟ್ಟು ಸೋ ಆ್ಯಂಡ್ ಸೋ ಒಂದು ಕೊಡ್ತಾರೆ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಬ್ರದರ್ ಗ್ಲೆನ್ ಹಾಕ್ತಾರೆ. ಗ್ಲೆನ್ ಡಿಸೋಸ್ ಹೋಗಿ ಬ್ರದರ್ ಗ್ಲೆನ್ ಹಾಕ್ತಾರೆ. ಕೊಡ್ತಾರೆ, ಜನ ಕೊಡ್ತಾರೆ, ಜನನೇ ಮಾಸ್ಕ್ ಕೊಡ್ತಾರೆ. ನಾವು ಆವಾಗ ಆ ಮಾಸ್ಕಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಈಗ ಮಾಸ್ಕ್ ಉಳಿಸ್ಕೋಬೇಕಲ್ಲ, ಮಾಸ್ಕ್ ತೆಗೆದು ಬಿಟ್ಟರೆ ವೈರಸ್ ಅಟ್ಯಾಕ್ ಆಗಿಬಿಡುತ್ತೆ. ಸೊ ವಿತೌಟ್ ಮಾಸ್ಕ್ ವಿ ಕೆನಾಟ್ ಗೋ ಔಟ್. ಕೊರೋನಾ ಟೈಮಲ್ಲಿ ಮಾಸ್ಕ್ ಎಲ್ಲಿ ಹೊರಗೆ ಹೋಗೋಕ್ಕೆ ಭಯ ಅಲ್ವಾ? ಸೊ ಇದು ಫಿಕ್ಸ್ಡ್ ಮಾಸ್ಕ್, ಜನಕ್ಕೆ ಕಾಣಿಸೋದಿಲ್ಲ, ಜನಕ್ಕೆ ಈ ಮಾಸ್ಕ್ ಗೊತ್ತಾಗೋದಿಲ್ಲ, ನನಗೆ ಗೊತ್ತಾಗೋದಿಲ್ಲ. ನಾನು ಹಾಕೊಂಡ್ರೆ ಮಾಸ್ಕ್ ನನಗೆ ಗೊತ್ತಾಗೋದಿಲ್ಲ. ಅನ್ಲೆಸ್ ಹೋಲಿ ಸ್ಪಿರಿಟ್ ರಿವೀಲ್ ಇಟ್ ಟು ಮೀ. ಪವಿತ್ರಾತ್ಮರದನ್ನು ನನಗೆ ಪ್ರಕಟಪಡಿಸಿ ಕೊಡದ ಹೊರತು ನನಗೆ ಅರ್ಥ ಆಗೋದಿಲ್ಲ. ಹೇಗೆ ಪ್ರಕಟಪಡಿಸಿ ಕೊಡ್ತಾರೆ? ಹೀಗೆ ಯಾವುದಾದರೂ ವಾಕ್ಯದ ಮುಖಾಂತರವಾಗಿ, ಸಂದೇಶದ ಮುಖಾಂತರವಾಗಿ ಪವಿತ್ರಾತ್ಮರು ನಮಗೆ ಪ್ರಕಟಪಡಿಸಿ ಕೊಡ್ತಾರೆ. ಏನಂತ ಗೊತ್ತಾ? ನೀನು ಮಾಸ್ಕ್ ಹಾಕೊಂಡು ಬದುಕ್ತಾ ಇದೆಯಾ? ನಿನ್ನ ಆಧ್ಯಾತ್ಮಿಕ ಜೀವನದಲ್ಲಿ ರಿಮೂವ್ ದಟ್ ಮಾಸ್ಕ್. ದೇವರಿಗೆ ನಿನ್ನನ್ನು ಗುರುತಿಸ್ಲಿಕ್ಕಾಗಲಿ ಸರಿಯಾಗಿ. ಮಾಸ್ಕ್ ಹಾಕೊಂಡ್ರೆ ದೇವ್ರಿಗೆ ಗುರುತಿಸಲ್ಲ, ಆಯಿತಾ? ದೇವಕ್ಕೆ ಗೊತ್ತಾಗುತ್ತೆ ಡಮ್ಮಿ ಬರ್ತಾ ಇದೆ ಅಂತ. ಕ್ರಿಶ್ಚಿಯನ್ ಲೈಫ್ ಈಸ್ ಜಾಯ್ಫುಲ್ ಲೈಫ್. ಕ್ರೈಸ್ತ ಜೀವನ ಪರಮಾನಂದ ಭರಿತವಾದ ಜೀವನ. ಅದು ಯಾವಾಗ ಕೇಳಿದರೆ ಅದಕ್ಕೆ ಪರ್ಟಿಕ್ಯುಲರ್ ಜಾಗ ಇಲ್ಲ. ಎಲ್ಲ ಕಡೆನೂ ಒಂದು ರೀತಿ ಗೋಲ್ಡನ್ ಲೈಫ್, ಗೋಲ್ಡ್ ಥರ. ಗೋಲ್ಡ್ ಎಲ್ಲಿಟ್ಟರೂ ಅದಕ್ಕೆ ಅದರದ್ದು ವ್ಯಾಲ್ಯೂ ಇರುತ್ತೆ. ಅದ್ರ ವ್ಯಾಲ್ಯೂ ಎಲ್ಲಿಟ್ಟರೂ ಕಡಿಮೆ ಆಗೋದಿಲ್ಲ. ನೀವು ಮನೇಲಿಟ್ಟರು ಅಷ್ಟೇ, ಅಂಗಡಿಲಿಟ್ಟರು ಅಷ್ಟೇ, ಕಸದ ತೊಟ್ಟಿಲಿಟ್ಟರು ಅಷ್ಟೇ, ಎಲ್ಲಿಟ್ಟರು ಅಷ್ಟೇ, ಫ್ರಿಜ್ ಒಳಗಡೆ ಇಟ್ಟರು ಅಷ್ಟೇ, ಆಯಿತಾ? ನೀವು ಗೋಲ್ಡನ್ನು ತೊಗೊಂಡೋಗಿ ಎಲ್ಲಿಟ್ಟರು ಗೋಲ್ಡ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ. ಅದೇ ರೀತಿ ಒಬ್ಬ ಕ್ರೈಸ್ತ ವಿಶ್ವಾಸಿಯ ಒಳಗಡೆ ಈ ಪವಿತ್ರಾತ್ಮ ನಿಜವಾಗಲೂ ಇದ್ದರೆ, ಅವನ ಜೀವಿತದಿಂದ ಈ ಲಿವಿಂಗ್ ವಾಟರ್ ಫ್ಲೋ ಆಗ್ತಾ ಇದ್ದರೆ, ಅವನ ಲೈಫಲ್ಲಿ ಆನಂದ ಅನ್ನೋದು ಕೇವಲ ಪ್ರಾರ್ಥನೆಯ ಸಮಯದಲ್ಲಿ ಮಾತ್ರ ಅಲ್ಲ, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ನಡೆದಾಗ ಮಾತ್ರ ಅಲ್ಲ. ಆಲ್ವೇಸ್ ದಟ್ ಜಾಯ್ ವಿಲ್ ಕಮ್ ಔಟ್ ಆಫ್ ಹಿಸ್ ಲೈಫ್. ಅದು ಹ್ಯೂಮನ್ ಸೋರ್ಸ್ ಅಲ್ಲ, ಹ್ಯೂಮನ್ ಸೋರ್ಸಿಂದ ಬರೋದಲ್ಲ. ದಟ್ ಕಮ್ಸ್ ಫ್ರಮ್ ದ ಡಿವೈನ್ ಸೋರ್ಸ್. ಪವಿತ್ರಾತ್ಮರಿಂದ ಬರ್ತಕ್ಕಂಥದ್ದು. ಈಗ ನಮಗೆ ಆ ಗುರಿ ಇರಬೇಕು ನಮ್ಮ ಜೀವಿತದಲ್ಲಿ. ಯಾವ ಗುರಿ? ಈ ಸ್ಟ್ರೀಮ್ಸ್ ಆಫ್ ಲಿವಿಂಗ್ ವಾಟರ್ ಶುಡ್ ಕಮ್ ಫೋರ್ತ್ ಆಫ್ ಮೈ ಲೈಫ್. ನನ್ನ ಜೀವಿತದಿಂದ ಈ ಜೀವಜಲ ಹೊರಗೆ ಬರುವ ಒಂದು ಅನುಭವಕ್ಕೆ ನಾನು ಬರಬೇಕು ಅಂತ ನಾವು ಆಸೆ ಪಡಬೇಕು. ಆಸೆಗೆ ತಕ್ಕ ಪ್ರಯತ್ನ ಬೇಕು. ಫಲ ಕೊಡುವವರು ದೇವರು. ಆಸೆ ಪಡಬೇಕಾಗಿದ್ದು ನಾವು, ಪ್ರಯತ್ನ ಪಡಬೇಕಾಗಿದ್ದು ನಾವು, ಅದಕ್ಕೆ ಫಲ ಕೊಡೋದು ದೇವರು. ಬಿತ್ತುವವನಿಗೆ ಬೀಜವನ್ನು ಯಾರು ಕೊಡ್ತಾರೆ? ಉಣ್ಣುವವನಿಗೆ ಆಹಾರವನ್ನು ಯಾರು ಕೊಡ್ತಾರೆ? ದೇವರು ಕೊಡ್ತಾರೆ. ವಾಕ್ಯ ಹೇಳುತ್ತಲ್ವ, ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ದೇವರು ಒದಗಿಸುತ್ತಾರೆ. ಗಾಡ್ ಗಿವ್ಸ್ ಸೀಡ್ ಟು ದ ಸೋವರ್ ಆ್ಯಂಡ್ ಬ್ರೆಡ್ ಟು ದ ಈಟರ್, ಒನ್ ಹೂ ಈಟ್ಸ್. ತಿನ್ನುವವನಿಗೆ ದೇವರು ಕೊಡ್ತಾರಂತೆ, ಬಿತ್ತುವವನಿಗೆ ಬೀಜ ದೇವರು ಕೊಡ್ತಾರಂತೆ. ಹಾಗಾದರೆ ದೇವರು ಕೊಡ್ತಾರೆ, ಮನುಷ್ಯ ಕೊಡೋಕ್ಕಾಗೋದಿಲ್ಲ, ದೇವರು ಕೊಡ್ತಾರೆ. ಹೇಗೆ ಕೊಡ್ತಾರೆ? ಥ್ರೂ ಹಿಸ್ ವರ್ಡ್. ಅವರ ವಾಕ್ಯದ ಮುಖಾಂತರ ಅವರು ನಮಗೆ ಕೊಡ್ತಾರೆ. ಈ ವಾಕ್ಯ ಎಂಬ ಬೀಜವನ್ನು ನೀನು ಬಿತ್ತನೆ ಮಾಡುವಾಗ ನಿನ್ನ ಜೀವನಕ್ಕೆ ಬೇಕಾದ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ ಎಂಬ ಬ್ರೆಡ್ ರೆಡಿಯಾಗಿ ಬರುತ್ತೆ. ಬಟ್ ದಟ್ ಸೀಡ್ಸ್ ಶುಡ್ ಬಿ ಪ್ಲ್ಯಾಂಟೆಡ್ ಇನ್ ದ ರೈಟ್ ಪ್ಲೇಸ್. ಸರಿಯಾದ ಸ್ಥಳದಲ್ಲಿ ಅದು ಬಿತ್ತನೆ ಆಗಬೇಕು. ನಮ್ಮಲ್ಲಿ ಅನೇಕರ ಹೃದಯ ಮುಳ್ಳು ಪೊದೆ ಥರ ಇರೋದ್ರಿಂದ ವಾಕ್ಯ ಬೀಳ್ತಾ ಇದೆ ನಿಜ. ಎವ್ರಿ ವೀಕ್, ಆಲ್ಮೋಸ್ಟ್ ಎವ್ರಿ ಡೇ ವಾಕ್ಯ ಬಿತ್ತನೆ ಆಗ್ತಾ ಇದೆಯಾ? ವಾಕ್ಯಗಳು ಸಿಗ್ತಾ ಇದೆಯಾ? ಇದೆ. ಆದರೆ ನಮ್ಮ ಮನಸ್ಸು ಹೇಗಿದೆ ಅಂದರೆ, ನಮ್ಮ ಹೃದಯಗಳು ಮುಳ್ಳು ಪೊದೆಗಳ ಥರ ಇರೋದ್ರಿಂದ. ಮುಳ್ಳು ಪೊದೆಗಳು ಅಂದರೆ ಏನು ಮುಳ್ಳು ಪೊದೆ ಅಂದರೆ? ಕೇರ್ಸ್ ಆಫ್ ದಿಸ್ ವರ್ಲ್ಡ್ ಇದೆಯಾ? ಜೀವನದ ಬಗ್ಗೆ ಕಾಳಜಿ ಇದೆಯಾ? ಭವಿಷ್ಯದ ಬಗ್ಗೆ ಕಾಳಜಿಗಳು, ಚಿಂತೆಗಳು ಇದೆಯಾ? ಇದೆ. ಅದೇ ಮುಳ್ಳು ಪೊದೆಗಳು.
ಈ ಮುಳ್ಳು ಪೊದೆ ಇರ್ತಕ್ಕಂಥ ನಿಮ್ಮ ಹೃದಯದೊಳಗಡೆ ಎಷ್ಟು ಬೀಜ ಬಿದ್ದರೂ ಫಲ ಬರಲ್ಲ. ಮೊದಲು ಇದರಿಂದ ಹೊರಗೆ ಬರಲಿಕ್ಕೆ ನೀವು ಮನಸ್ಸು ಮಾಡಬೇಕು. ಈ ಮುಳ್ಳು ಪೊದೆಗಳಲ್ಲಿ ಎಷ್ಟೇ ಬೀಜ, ದೇವರ ವಾಕ್ಯ ಎಂಬ ಬೀಜವನ್ನು ಬಿತ್ತನೆ ಮಾಡಿಕೊಂಡ್ರೂ ಕೂಡ ನನಗೆ ಬೇಕಾದಂಥ ಬ್ರೆಡ್ ಸಿಗೋದಿಲ್ಲ, ನನಗೆ ಬೇಕಾದಂಥ ಆಹಾರ ಸಿಗೋದಿಲ್ಲ. ಆ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಪವಿತ್ರಾತ್ಮನ ಫಲಗಳನ್ನ ನನಗೆ ತಿನ್ನಲಿಕ್ಕೆ, ನೋಡಲಿಕ್ಕೆ, ರುಚಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಮೊದಲು ಈ ಮುಳ್ಳು ಪೊದೆನ ಕಿತ್ತಾಕಬೇಕು. ಏನೆಲ್ಲ ಯಾರದೆಲ್ಲ ಹೃದಯದಲ್ಲಿ ಏನೆಲ್ಲ ಪೊದೆಗಳಿದೆಯೋ ನನಗೆ ಗೊತ್ತಿಲ್ಲ. ಪೊದೆಗಳು ಇದ್ದಿದ್ದು ದೇವರು ತೆಗಿತಾರೆ. 1-2 ದಿನ ಧ್ಯಾನದಲ್ಲಿ ಕುಳಿತುಕೊಂಡ್ರೆ ಎಲ್ಲ ಪೊದೆಗಳನ್ನ ದೇವರು ಎಕ್ಸ್ಪೋಸ್ ಮಾಡ್ತಾರೆ. ಈಗ ಸದ್ಯಕ್ಕೆ ಪೊದೆ ಇದೆ, ಪೊದೆನ ಕಂಡುಹಿಡಿಬೇಕು. ಸಂತ ಪೌಲರು ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ 2 ತಿಮೋತಿ 2:4 ತಿಮೋತಿಗೊಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? ಯುದ್ಧಕ್ಕೆ ಹೋಗುವಂಥ ಯಾವ ಸೈನಿಕನೂ ಕೂಡ ಯಾವುದರಲ್ಲಿ ಇರಬಾರ್ದಂತೆ. ಯುದ್ಧಕ್ಕೆ ಹೋಗುವ ಯಾವ ಸೈನಿಕನು ಲೋಕ ವ್ಯವಹಾರಗಳಲ್ಲಿ, ಯಾವ ವ್ಯವಹಾರಗಳಲ್ಲಿ? ಅದರ ಅರ್ಥ ಈಗ ನೀವೆಲ್ಲ ಬಿಸ್ನೆಸ್ ಬಿಡಬೇಕು ಅಂತನಾ? ನಿಮ್ಮ ಬಿಸ್ನೆಸ್ ನಿಮಗೆ ಪವಿತ್ರಾತ್ಮನ ಫಲ ತರಲಿಕ್ಕೆ ಅಡ್ಡಿ ಆಗ್ತಾಯಿದ್ರೆ ನಿಮ್ಮ ಬಿಸ್ನೆಸ್ಸನ್ನು ಬಿಟ್ಟೇ ಬಿಡಬೇಕಾಗುತ್ತೆ. ನಿಮಗೆ ಹೋಲಿ ಸ್ಪಿರಿಟ್ ಮುಖ್ಯನಾ, ನಿಮಗೆ ಬಿಸ್ನೆಸ್ ಮುಖ್ಯನಾ? ಯಾವ್ದು ಮುಖ್ಯ ಸಿಸ್ಟರ್? ಹೇಳಿ. ಸುಳ್ಳು ಹೇಳಬಾರ್ದು. ಹಾಗಾದರೆ ನೀವೆಲ್ಲ ಈಗ ಬಿಸ್ನೆಸ್ ಬಿಡ್ಲಿಕ್ಕೆ ತಯಾರಾಗಿದ್ದೀರಿ. ನಾನು ಹೇಳಲ್ಲ ನಿಮಗೆ ಬಿಡಿ ಅಂತ. ಇಟ್ ಈಸ್ ಯುವರ್ ಚಾಯ್ಸ್. ಬಿಸ್ನೆಸ್ ಮಾಡಿದ್ರೆ ದುಡ್ಡು ಬರುತ್ತೆ. ಓಕೆ, ಬಿಸ್ನೆಸ್ ಮಾಡಿದರೆ ಏನು ಸಿಗುತ್ತೆ? ಬೇಕಾದಷ್ಟು, ನೀವು ಇಷ್ಟಪಟ್ಟಷ್ಟು, ನೀವು ಪ್ರಯತ್ನ ಪಟ್ಟಷ್ಟು ಹಣ ಸಿಗುತ್ತೆ. ಆದರೆ ಅದೊಂದು ಕಳೆಯಾಗಿ ನಿನ್ನೊಳಗಡೆ ಕೂತ್ಕೊಂಡಿರುವಾಗ ಖಂಡಿತವಾಗಲೂ ಪವಿತ್ರಾತ್ಮನ ಫಲ ಅನುಭವಿಸೋಕ್ಕಾಗಲ್ಲ. ಆದ್ದರಿಂದ ಅದು ಕಳೆ ಥರ ನಿನ್ನೊಳಗಡೆ ಇದ್ದರೆ, ಆ ಕಳೆನ ಕಿತ್ತು ಹಾಕಿದರೆ ಪವಿತ್ರಾತ್ಮನ ಫಲ, ಪ್ರೀತಿ, ಆನಂದ, ಶಾಂತಿ, ಸಮಾಧಾನ ಸಿಗುತ್ತೆ. ಆದರೆ ಹಣಕ್ಕೆ ಇದನ್ನು ಕೊಡಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ಬೈ ಲವ್, ಪೀಸ್, ಜಾಯ್ ವಿತ್ ಯುವರ್ ಮನಿ, ವಿತ್ ಯುವರ್ ಬಿಸ್ನೆಸ್. Holy Spirit will produce those fruits in your heart, in your life, without money. It's free gift of God. ಫ್ರೀ ಆಗಿ ಹೋಲಿ ಸ್ಪಿರಿಟ್ ಪ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ಲೈಫನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋದು ಅದೇ. ಇಲ್ಲಿ ವಾಕ್ಯ ಹೇಳುತ್ತೆ, ನೋ ಒನ್ ಸರ್ವಿಂಗ್ ಇನ್ ದ ಆರ್ಮಿ ಗೆಟ್ಸ್ ಎಂಟ್ಯಾಂಗಲ್ಡ್ ಇನ್ ಎವ್ರಿ ಡೇ ಅಫೇರ್ಸ್. ಸೈನ್ಯದಲ್ಲಿ ಕೆಲಸ ಮಾಡುವ ಯಾರೊಬ್ಬನೂ ಕೂಡ ಲೋಕ ವ್ಯವಹಾರಗಳಲ್ಲಿ, ದೈನಂದಿನ ಅಥವಾ ಅನುದಿನದ ಲೋಕ ವ್ಯವಹಾರಗಳಲ್ಲಿ ಮಗ್ನನಾಗಿ ಇರುವುದಿಲ್ಲ. ಏಕೆಂದರೆ ಅವನು ತನ್ನನ್ನು ಸೈನ್ಯಕ್ಕೆ ಸೇರಿಸಿಕೊಂಡವನನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾನೆ. ದ ಸೋಲ್ಜರ್ಸ್ ಏಮ್. ನೋಡಿ, ಇಲ್ಲೂ ಏಮ್ ಅಂತ ಬಂತು. ಸೋಲ್ಜರ್ಸ್ ಏಮ್, ಸೋಲ್ಜರ್ಸ್ ವಿಷನ್ or aim. What is his aim? He is to please the enlisting officer or commanding officer or chief commander. Who is our chief commandant? ಯಾರು? ನಮ್ಮನ್ನು ಸೈನ್ಯಕ್ಕೆ ಸೇರಿಸ್ಕೊಂಡಿದ್ದು ಯಾರು? ಈಗ ನಾವು ಯಾರನ್ನು ಮೆಚ್ಚಿಸಬೇಕು? ಅವ್ರನ್ನ ಮೆಚ್ಚಿಸ್ಬೇಕಾದ್ರೆ ನಾವು ಇಲ್ಲಿ ಕಸ ಕಡ್ಡಿಯೆಲ್ಲ ಇಟ್ಕೊಂಡು ಅವ್ರನ್ನ ಮೆಚ್ಚಿಸ್ಲಿಕ್ಕಾಗುತ್ತಾ? ಆಗಲ್ಲ. ಎಷ್ಟು ವರ್ಷಗಳು ನೀವು ಹೀಗೆ ಬಂದು ಹೋಗಿ ಇದ್ದರೂ ಕೂಡ ನೀವು ಯಾರನ್ನ ಮೆಚ್ಚೋಕ್ಕಾಗೋದಿಲ್ಲ. ಇಲ್ಲಿ ಬರೋ ನಮ್ಮನ್ನು ಮೆಚ್ಚಿ ನಿಮಗೇನಾದರೂ ಲಾಭ ಇದೆಯಾ? ನಿಮಗೇನೂ ಲಾಭ ಇಲ್ಲ. ಒಂದು ಸ್ಮೈಲ್ ಕೊಡ್ತೀವಿ ಅಷ್ಟೇ ನಾವು. ಆ ಸ್ಮೈಲಿಂದ 5 ಪೈಸೆ ಉಪಯೋಗ ಇಲ್ಲ. ನಿಮ್ಮ ಜೀವನ ಬರ್ಬಾದಾಗ್ಬೋದು. ಆದರೆ ನಿಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟ ವಾಕ್ಯ ಇದೆಯಲ್ವಾ, ಅದಕ್ಕೆ ಜಾಗ ಮಾಡಿಕೊಟ್ರೆ, ಸ್ವಲ್ಪ ಗ್ಯಾಪ್ ಮಾಡಿಕೊಟ್ರೆ, ಇರೋ ಕಳೆನೆಲ್ಲ ಕಿತ್ತು ನಿಮ್ಮ ಹೃದಯದಲ್ಲಿ ಜಾಗ ಮಾಡಿಕೊಟ್ರೆ ಫ್ರೀಯಾಗಿ ನಿಮಗೆ ಪ್ರೀತಿ ಸಿಗುತ್ತೆ, ಆನಂದ ಸಿಗುತ್ತೆ, ಶಾಂತಿ ಸಮಾಧಾನ ಸಿಗುತ್ತೆ. ಅದು ಕೊಡುವವರು ಪವಿತ್ರಾತ್ಮರಾಗಿದ್ದಾರೆ.
ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಸುಮ್ಮನೆ ನಾವು ಕೇಳಿಸ್ಕೊಂಡು ಹೋಗೋರಾಗಬಾರ್ದು. ಗ್ರೆಟಕ ಭಾಳ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಈಗ. ಹೌದು, ಕರೆಕ್ಟ್ ಬ್ರದರ್, ನೀವು ಹೇಳ್ತಾ ಇರೋದು. ಸುಮ್ಮನೆ ಕೇಳಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು, ಹೀಗಾಗಬಾರ್ದು, ಇನ್ಮೇಲೆ ಸೀರಿಯಸ್ ಆಗಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀರಿ. ಹಾಗೆ ಥಿಂಕ್ ಮಾಡಿ, ಕರೆಕ್ಟ್ ಥಿಂಕ್ ಮಾಡ್ತಾ ಇದ್ದೀರಾ. ಹಾಗೆ ಮಾಡಿದ್ರೇ ಥಿಂಕ್ ಯಾವಾಗ ಎಲ್ಲ ವಾರನೂ ಥಿಂಕ್ ಮಾಡ್ತಾರೆ ಅವರು ಪಾಪ. ಸೊ ನಾವೆಲ್ಲರೂ ಹಾಗೆ ಮಾಡ್ತೀವಲ್ವಾ? ಸೊ ಥಿಂಕ್ ಮಾಡಿ ಇಂಕ್ ಮಾಡಬೇಕಲ್ವಾ? ಇಂಕ್ ಮಾಡದೇ ಇದ್ದರೆ ಏನು ಪ್ರಯೋಜನ ಹೇಳಿ? ಇಫ್ ಯು ಡೋಂಟ್ ಇಂಕ್ ವಾಟ್ ಯು ಥಿಂಕ್, ವಾಟ್ ಇಸ್ ದ ಯೂಸ್? ನಥಿಂಗ್. ಯು ವಿಲ್ ಗೆಟ್ ಬ್ಲ್ಯಾಂಕ್ ಶೀಟ್. ಬ್ಲ್ಯಾಂಕ್ ಚೆಕ್ ಅಲ್ಲ, ಬ್ಲ್ಯಾಂಕ್ ಪೇಪರ್. ಬ್ಲ್ಯಾಂಕ್ ಪೇಪರ್ ಇದ್ರೆ ಏನೂ ಇಲ್ಲ. ಈಗ ಪೇಪರ್ ನೋಡುವಾಗ ಏನೂ ಇಲ್ಲ. ಸೊ ಯು ನೀಡ್ ಟು ರೈಟ್ ಸಮಥಿಂಗ್, ಡೂ ಸಮಥಿಂಗ್. ಈ ಡೂ ಅನ್ನೋದು ನಮಗೆ ಬಿಟ್ಟಿದ್ದು, ರಿಸಲ್ಟ್ ಅವ್ರಿಗೆ ಬಿಟ್ಟಿದ್ದು. ಎಕ್ಸಾಮ್ ಯಾರು ಬರೀಬೇಕು? ಟೀಚರ್ ಬರೀಬೇಕಾ, ಸ್ಟೂಡೆಂಟ್ ಬರೀಬೇಕಾ? ಅದಕ್ಕೆ ರಿಸಲ್ಟ್ ಕೊಡೋದು ಯಾರು? ಸ್ಟೂಡೆಂಟಾ, ಟೀಚರಾ? ಹಾಂ, ನೀವು ಏನು ಬರೀದೆ ಖಾಲಿ ಪೇಪರ್ ತೊಗೊಂಡೋಗಿ ಕೊಟ್ಟರೆ ಟೀಚರ್ ಒಂದು ದೊಡ್ಡ ಸೊನ್ನೆ ಹಾಕಿ ಕೊಡ್ತಾರೆ ಅದಕ್ಕೆ. ಎಷ್ಟೋ ಜನರ ಜೀವನ, ಒಂದು ಹಾಡಿದೆಯಲ್ಲ, ನನ್ನ ಜೀವನ ಅರ್ಥ ಶೂನ್ಯ ಶೂನ್ಯ ಅಂತ ಹಾಡಿದೆಯಲ್ಲಪ್ಪ, ಏನದು? ಬಾಳೆ ಅರ್ಥ ಶೂನ್ಯ, ಶೂನ್ಯ ಆಗ್ಬಿಟ್ಟಿದೆ. ನನ್ನ ಹೃದಯ ಯಾರಿಗೂ ಬೇಡ, ವೇದನೆ, ಏನು ವೇದನೆನೋ ಗೊತ್ತಿಲ್ಲ, ಪಾಪದ ವೇದನೆ, ಸುಖದ ವೇದನೆ. ಸುಖ ಪಡಲಿಕ್ಕೋಸ್ಕರ ಪ್ರಯತ್ನ ಪಡ್ತೀವಿ, ಹಾರ್ತೀವಿ, ಸಿಗೋದಿಲ್ಲ. ನರಿ ಥರ, ನರಿ ಬುದ್ಧಿ ಜನರಿದ್ದಾರೆ, ನರಿ ಬುದ್ಧಿ ಕ್ರಿಶ್ಚಿಯನ್ಸು, ಫಾಕ್ಸ್ ಕ್ರಿಶ್ಚಿಯನ್ಸ್. ಹಾರ್ತಾ ಇರ್ತಾರೆ, ಅದು ಸಿಗಬೇಕು ಅಂತ, ದ್ರಾಕ್ಷಿ ಹಣ್ಣು ಸಿಗಬೇಕು ಅಂತ ಟ್ರೈ ಮಾಡಿ 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 ಸುಸ್ತಾಗಿ ಈ ಹಣ್ಣು ಸರಿ ಇಲ್ಲ, ಹುಳಿ, ಪಕ್ಕದ ಮನೆಗೆ ಹೋಗಿ, ಪಕ್ಕದ ಮರಕ್ಕೆ ಹೋಗಿ ಅಲ್ಲಿ ಹಾರಕ್ಕೆ ಹೋಗ್ತಾರೆ. ಹಾರಿ 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 ಸುಸ್ತಾಗಿ ಹೋಗ್ತಾರೆ. ಸೊ ನರಿ ಬುದ್ಧಿಯ ಕ್ರೈಸ್ತರಿದ್ದಾರೆ. ನಿಮ್ಮಲ್ಲಿ ಯಾರೂ ಇಲ್ಲಲ್ಲ ಆ ಥರ? ಯಾಕೆಲ್ಲ ಮುಖ ಒಂಥರ ಸಪ್ಪೆ ಇಟ್ಕೊಂಡಿದ್ದೀರಾ? ಹಾಂ, ನಿಮ್ಮ ಬಗ್ಗೆನೇ ಹೇಳ್ತಾ ಇರೋದ್ರಿಂದನಾ ಅಲ್ವಾ? ಪರವಾಗಿಲ್ಲ ಬಿಡಿ, ಚೇಂಜ್ ಆಗಬೇಕು, ರಿಪೆಂಟ್ ಆಗಬೇಕು. ಯಾಕೆ ಇದನ್ನು ದೇವರು ಹೇಳ್ತಾ ಇದ್ದಾರೆ ಅಂದರೆ, ವಿ ನೀಡ್ ಟು ರಿಪೆಂಟ್ ಅಷ್ಟೇ. ನಮ್ಮಲ್ಲಿರ್ತಕ್ಕಂಥ ಈ ನರಿ ಸ್ವಭಾವ ಹೋಗಬೇಕು, ಫಾಕ್ಸ್ ಮೆಂಟಾಲಿಟಿ ಹೋಗಬೇಕು. ಹಾರಿ ಹಾರಿ ಸಿಗದೇ ಇದ್ದಾಗ ಬ್ಲೇಮ್ ಮಾಡೋದಲ್ಲ. ನಮ್ಮನ್ನು ದೇವರು ಯಾಕೆ ಕರೆದಿರೋದು ಅಲ್ವಾ? ನಮ್ಮನ್ನು ದೇವರು ಯಾಕೆ ಕರೆದಿರೋದು? ಒಂದು ಗೊತ್ತು ಗುರಿಯಲ್ಲೇ ಓಡಲಿಕ್ಕೆ ಯಾರನ್ನೂ ಕರೆದಿಲ್ಲ, ಒಂದು ಗುರಿಯಲ್ಲೇ ಓಡಬೇಕು. ನೀವೊಂದು ಮಿನಿಸ್ಟ್ರಿಯಲ್ಲಿದ್ದೀರಾ, ಜೀಸಸ್ ದಿ ಲಿವಿಂಗ್ ಬರ್ಡ್ ಮಿನಿಸ್ಟ್ರಿ ಇದ್ದೀರಾ, ಯಾಕಿದ್ದೀರಿ ಅಂತ ಕೇಳುವಾಗ ನಿಮಗೊಂದು ಆನ್ಸರ್ ಇರಬೇಕು. ಆನ್ಸರ್ ಹೇಳಿದರೆ ಸಾಲದು. ಆರ್ ಯು ರನ್ನಿಂಗ್ ಟುವರ್ಡ್ಸ್ ದಟ್ ಏಮ್, ದಟ್ ಗೋಲ್? ದಟ್ ರನ್ನಿಂಗ್ ಇಟ್ ಸೆಲ್ಫ್ ಇಸ್ ಎನ್ ಆನ್ಸರ್. ಬಾಯಲ್ಲಿ ಹೇಳೋದು ಆನ್ಸರ್ ಅಲ್ಲ. ನಮ್ಮದು ವಿಷನ್ಸ್ ಎಲ್ಲ ಬರೆದಿದ್ದಿದೆ, ಒಂದು ಲಿಸ್ಟೇ ಇದೆ ಅಲ್ವಾ? ನಿಮಗೂ ನಿಮ್ಮ ಹತ್ರನೂ ಸಿಕ್ಕಿರ್ಬೋದು. ಅದನ್ನು ಇಟ್ಕೊಂಡು ಪ್ರತಿದಿನ ಓದಿ ಏನು ಪ್ರಯೋಜನ? ಆರ್ ಯು ರನ್ನಿಂಗ್ ಟುವರ್ಡ್ಸ್ ದಟ್ ಏಮ್? ಆ ವಿಷನ್ ಕಡೆಗೆ ನೀನು ಹೋಗ್ತಾ ಇದೆಯಾ? ಆರ್ ಯು ವರ್ಕಿಂಗ್ ಔಟ್ ಆನ್ ದಟ್ ಏಮ್? ಆ ಗುರಿ ಮುಟ್ಲಿಕ್ಕೆ ನೀನು ವರ್ಕೌಟ್ ಮಾಡ್ತಾ ಇದೆಯಾ? ಪೌಲ್ರು ಅದನ್ನೇ ಹೇಳ್ತಾರೆ, ಐ ಡು ನಾಟ್ ರನ್ ಏಮ್ಲೆಸ್ಲಿ. ಐ ಡು ನಾಟ್ ರನ್ ಏಮ್ಲೆಸ್ಲಿ. ಜನ ತಿಳ್ಕೊಂಡಿರ್ಬೋದು ಪೌಲನಿಗೆ ಹುಚ್ಚು, ಪೌಲನಿಗೆ ತಲೆ ಕೆಟ್ಟಿದೆ, ಯಾಕೆ ಸುಮ್ಮನೆ ಏಟು ತಿಂತಾನೆ, ಯಾಕೆ ಸುಮ್ಮನೆ ಇವ್ರ ಹತ್ರ ಬೈಸ್ಕೊಳ್ತಾನೆ, ಯಾಕೆ ಇಷ್ಟೊಂದು ಕಷ್ಟಪಟ್ಟು ಊರನ್ನೆಲ್ಲ ಬಿಟ್ಟು ಇನ್ನೊಂದು ಊರಿಗೆ ಅಲೆಮಾರಿ ಥರ ಏನು ಗತಿ ಥರ ಹೋಗ್ತಾ ಇದ್ದಾನೆ, ಯಾಕೆ ಇವನಿಗೊಂದು ಫ್ಯಾಮಿಲಿ ಲೈಫ್ ಮಾಡಿಕೊಂಡು ಸೆಟ್ಲಾಗಿ ಎಲ್ಲೋ ಒಂದು ಕಡೆ ಹೆಂಡತಿ ಮಕ್ಕಳ ಜೊತೆಗೆ ಚೆನ್ನಾಗಿದ್ದು ಪ್ರಾರ್ಥನೆ ಮಾಡಿ ಸಂಡೇ ಕ್ರಿಶ್ಚಿಯನ್ಸ್ ಥರ ಇದ್ದು ಹೋಗ್ಬೋದಲ್ವಾ, ಯಾಕೆ ಇಷ್ಟೊಂದು ಫೂಲಿಶ್ ಆಗಿ ಬದುಕ್ತಾ ಇದ್ದಾನೆ? ಒಂದು ಕಾಲದಲ್ಲಿ ಚೆನ್ನಾಗಿದ್ದ ಸೌಲ ಈಗ ಪೌಲನಾಗಿ ಮಾರ್ಪಟ್ಟು ಈ ರೀತಿಯಲ್ಲಿ ಒಂದು ದರಿದ್ರ ಜೀವನ ಯಾಕೆ ಜೀವಿಸ್ತಾ ಇದ್ದಾನೆ? ಇವನಿಗೇನು ಗತಿ ಇಲ್ವಾ? ಇವನಿಗೆ ಮೆಂಟಲ್ ಆಗಿಬಿಟ್ಟಿದೆಯಾ? ಮೊದಲು ಡೀಸೆಂಟಾಗಿದ್ದಾಗ ಲೈಫ್ಗೆ ಏಮ್ ಇರಲಿಲ್ಲ, ಗುರಿ ಇರಲಿಲ್ಲ, ವಿಷನ್ ಇರಲಿಲ್ಲ. ಯಾವಾಗ ಜೀಸಸ್ ಸಿಕ್ಕಿದ್ರೋ ಆವತ್ತು ಅವನ ಲೈಫಿಗೆ ಒಂದು ಏಮ್ ಸಿಕ್ತು. ಅದೇ ರೀತಿ ನಿಮ್ಮ ಲೈಫಿಗೂ ಯಾವತ್ತು ಟ್ರೂ ಜೀಸಸ್ ಸಿಗ್ತಾರಲ್ವ
ಅವತ್ತೇ ಏಮ್ ಬರುತ್ತೆ. ಯೇಸು ನಿನ್ನ ಜೀವನದಲ್ಲಿ ಬರೋ ತನಕನೂ ನೀನು ಒಂದು ರೀತಿ ಭಾಳ ಡೀಸೆಂಟಾಗಿ ಬದುಕ್ತೀಯ, ಸೌಲನ ಹಾಗೆ. ಸೌಲ ಆಗಿದ್ನಲ್ಲ, ಸೌಲ್ ಆಫ್ ತಾರ್ಸಿಸ್ಸಿನ ಸೌಲನ ಹಾಗೆ ಭಾಳ ಗಣ್ಯ ವ್ಯಕ್ತಿಯಾಗಿ, ಶ್ರೇಷ್ಠ ವ್ಯಕ್ತಿಯಾಗಿ, ಭಯಂಕರ ಡೀಸೆಂಟಾಗಿ, ಎಲ್ಲ ಆರ್ಡರ್ ಆಗಿ ಡೀಸೆಂಟಾಗಿ ಹೋಗುತ್ತೆ. ಆದರೆ ಯಾವಾಗ ಯೇಸು ಸಿಗ್ತಾರೋ ಆವತ್ತು ನಿನಗೆ ನಿಜವಾದ ಗುರಿ ಸಿಗುತ್ತೆ. ಪೌಲರು ಹೇಳ್ತಾರೆ, ಅನೇಕರು ಅಳಿದು ಹೋಗುವ ಆ ಒಂದು ಗುರಿ ಇಟ್ಕೊಂಡು ಆ ಪದಕಕ್ಕೋಸ್ಕರ ಓಡ್ತಾರೆ, ಆದರೆ ನಾವು ಅಮರ ಪದಕಕ್ಕಾಗಿ ಓಡ್ತಾ ಇದ್ದೀವಿ. ಮೆನಿ ಆರ್ ರನ್ನಿಂಗ್ ದ ರೇಸ್ ಫಾರ್ ಪೆರಿಷಬಲ್ ಥಿಂಗ್ಸ್ ಆರ್ ಏಮ್ ಆರ್ ಶೀಲ್ಡ್ ಆರ್ ಪ್ರೈಸ್. ನಶಿಸಿ ಹೋಗುವಂಥ ಒಂದು ಪ್ರೈಸ್ಗೋಸ್ಕರ, ಒಂದು ಶೀಲ್ಡ್ಗೋಸ್ಕರ, ಒಂದು ಬಹುಮಾನ ಗೆಲ್ಲಕ್ಕೋಸ್ಕರ ಅನೇಕರು ಓಡ್ತಾರೆ. ನೀವು ಹಾಗೆ ಓಡಿಂತ ಹೇಳ್ತಾ ಇಲ್ಲ. 23ನೇ ವಾಕ್ಯ, 1 ಕೊರಿಂಥ 9ನೇ ಅಧ್ಯಾಯ. ಕ್ರೀಡಾಪಟುಗಳೆಲ್ಲರೂ ಓಕೆ, ಅಳಿದು ಹೋಗುವ 1 Corinthians 9:23-24-25 ಅಲ್ವಾ ವಾಕ್ಯ. ಅಳಿದು ಹೋಗುವ ಪದಕದ ಗಳಿಕೆಗಾಗಿ ಕ್ರೀಡಾಪಟುಗಳು ತಮ್ಮನ್ನೇ ಡಯಟಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ, ಫುಡ್ ಕಂಟ್ರೋಲ್ ಮಾಡಿ ಅವ್ರು ಓಡ್ತಾರೆ, ಅವ್ರು ಪದಕ ಗೆಲ್ತಾರೆ, ಮಾಡುತ್ತಾರೆ. ನಾವಾದರೂ ಯಾವ ಪದಕ? ಈ ರೀತಿ ಒಂದು ಪದಕ ಇದೆ ಅಂತ ಗೊತ್ತಾದ್ರೆ ತಾನೇ ಓಡೋದು ಅಲ್ವಾ? ನೀರಿದೆ ಅಂತ ಗೊತ್ತಿದ್ರೆ ತಾನೇ ಬಾವಿ ತೆಗಿಲಿಕ್ಕಾಗತ್ತೆ. ಇಲ್ಲ ಅಂದರೆ ಸಿನಿಮಾದಲ್ಲಿ ಮಾತ್ರ ಬಾವಿ ನೋಡ್ಕೊಂಡಿರ್ಬೇಕಾಗತ್ತೆ. ನಾವಾದರೂ ಅಮರ ಪದಕದ ಗಳಿಕೆಗಾಗಿ ಶ್ರಮಿಸುತ್ತೇವೆ. ನಾನಾದರೂ ಗೊತ್ತು ಗುರಿ ಇಲ್ಲದವನಂತೆ ಓಡುವುದಿಲ್ಲ, ಗಾಳಿಯೊಡನೆ ಎಸ್, ಇಂಪೆರಿಷಬಲ್ ಕ್ರೌನ್, ನಶಿಸಿ ಹೋಗದೇ ಇರತಕ್ಕಂಥ ಒಂದು ಕ್ರೌನ್, ಒಂದು ಕಿರೀಟ, ಒಂದು ಬಹುಮಾನವನ್ನು ಗೆಲ್ಲಕ್ಕೆ ದೇವರು ನಮಗೆ ಕರೆ ಕೊಟ್ಟಿದ್ದಾರೆ. ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೂ, ಆಲ್ ಕ್ರಿಶ್ಚಿಯನ್ಸ್, ದಿಸ್ ಈಸ್ ಯುವರ್ ಕಾಲಿಂಗ್. ಯು ಹ್ಯಾವ್ ಟು ರನ್ ವಿತ್ ದಿಸ್ ಏಮ್. ಈ ಗುರಿ ಇಟ್ಕೊಂಡು ನೀವು ಓಡಬೇಕು. ಮಿನಿಸ್ಟ್ರಿ ಆಮೇಲೆ, ಸೇವೆಗೆ ಬಂದ ಮೇಲೆ ಏಮ್ ಬೇರೆ ಕೊಡ್ತಾರೆ ದೇವರು. ಆದರೆ ಇಟ್ಸ್ ಎ ಕಾಮನ್ ಏಮ್ ಫಾರ್ ಆಲ್ ದ ಕ್ರಿಶ್ಚಿಯನ್ಸ್. ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೂ ದೇವರು ಕೊಟ್ಟಂಥ ಒಂದು ಗುರಿಯಾಗಿದೆ. ಯಾವುದು? ನಿತ್ಯ ಜೀವ, ಇಟರ್ನಲ್ ಲೈಫ್. ಪವಿತ್ರ ಆತ್ಮನ ಫಲಗಳು ಅವರ ಲೈಫಲ್ಲಿ ಬರಬೇಕು. ನಿತ್ಯ ಜೀವಕ್ಕಾಗಿ ಯಾರೆಲ್ಲ ಓಡ್ತಾ ಇದ್ದೀರೋ ನಿಮ್ಮ ಲೈಫಲ್ಲಿ ಈ ಫಲ ಬರುತ್ತೆ. ಬಾಯಲ್ಲಿ ಹೇಳಿ ಪ್ರಯೋಜನ ಇಲ್ಲ. ನಾವು ನಿತ್ಯ ಜೀವಕ್ಕಾಗಿಯೇ ಬದುಕ್ತಾ ಇರೋದು ಬ್ರದರ್, ಪ್ರತಿದಿನ ಅದಕ್ಕಾಗಿಯೇ ನಮ್ಮದು ಓಟ. ಫಲ ಬರ್ತಾ ಇದೆಯಾ? Fruit is the evidence that you are running the right race. Fruit of the Spirit is the evidence that you are focused on eternal life. What is the evidence that your life is focused on eternal life? Fruit of the Holy Spirit. Fruit of the Holy Spirit is the ultimate result of everyone who runs the race of eternal life. ನಿತ್ಯ ಜೀವದ ಓಟವನ್ನು ಯಾರೆಲ್ಲ ಓಡ್ತಾ ಇದ್ದೀರೋ, ನೀವು ಓಡ್ತಾ ಇದ್ದೀರಿ ಅನ್ನೋದಕ್ಕೆ, ನಿತ್ಯ ಜೀವಕ್ಕಾಗಿ ಬದುಕ್ತಾ ಇದ್ದೀರಿ ಅನ್ನೋದಕ್ಕೆ ಎವಿಡೆನ್ಸ್ ಏನು ಅಂದರೆ, ನಿನ್ನ ಜೀವಿತದಿಂದ ಪವಿತ್ರಾತ್ಮನ ಫಲಗಳು ಬರ್ತಾ ಇರುತ್ತೆ. ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಂಯಮ, ಸದ್ಗುಣ, ದೈವ ಭಯ, ವಿಶ್ವಾಸ, ಇದು ಬರ್ತಾ ಇರುತ್ತೆ. ಇದು ಬಾರದೇ ಇದ್ದರೆ ನೀನು ಬೇರೆ ಎಲ್ಲ ಓಡ್ತಾ ಇದೆಯಾ. ಯು ಆರ್ ರನ್ನಿಂಗ್ ಏಮ್ಲೆಸ್ಲಿ, ವಿತೌಟ್ ಎನಿ ಏಮ್.